ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಸಿರಿ ಟಾಕ್ಸ್. ಚಿತ್ರದುರ್ಗ ಕೋಟೆಯ ಪಾರ್ಟ್ 4 ವಿಡಿಯೋ. ಸೊ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಇಲ್ಲಿ ನೋಡ್ಬೋದು ನೀವು ಬಂಡೆ ಮೇಲೆ ಒಂದು ಜಿಂಕೆಯ ಚಿತ್ರನ ಕಾಣಿಸ್ತಿದೆ. ಸೊ ಇದು ಬಂದು ಈಗಿಂದಲ್ಲ, ಆದಿಮಾನವರು. ಸೊ ನಮಗಿಂತ ಮುಂಚೆ ಆದಿಮಾನವರು ಇದ್ರು ಅನ್ನೋಕ್ಕೆ ಕೆಲವೊಂದು ಕುರುಹುಗಳನ್ನ ನಾವು ಚಿತ್ರದುರ್ಗ ಕೋಟೆಯಲ್ಲಿ ನೋಡ್ಬೋದು. ಅದರಲ್ಲಿ ಆಗ ಆದಿಮಾನವರು ಬೇಟೆಯಾಡಿ, ಸೊ ಅವರ ಆಹಾರಕ್ಕೋಸ್ಕರ ಬೇಟೆಯನ್ನ ಅವಲಂಬ ಆಗಿರ್ತಾರ ಆದಿಮಾನವರು. ಸೊ ನಮ್ಮೆಲ್ಲರಿಗೂ ಗೊತ್ತು. ಸೊ ಬೇಟೆ ಆಡಿ ವಿಶ್ರಾಂತಿ ಮಾಡುವಂತ ಟೈಮಲ್ಲಿ ಅವರು ಆ ಪ್ರಾಣಿಯ ಚಿತ್ರವನ್ನ ಬಿಡಿಸುವಂತ ಕೆಲಸ ಮಾಡ್ತಾ ಇದ್ರು. ಸೊ ಇದೆಲ್ಲ ಆದಿಮಾನವರು ಬಿಡಿಸಿರುವಂತ ಚಿತ್ರ. ಸೊ ಇದು ಜಿಂಕೆಯ ಚಿತ್ರ. ಆದಿಮಾನವರು ಈ ಚಿತ್ರದುರ್ಗ ಕೋಟೆಯಲ್ಲಿ ಇದ್ರು ಅನ್ನೋಕೆ ಕೆಲವೊಂದು ಕುರುಹುಗಳಿವೆ. ಹಾಗೆ ನೋಡ್ತಾ ಬರೋಣ. ಸೊ ಮೇಲೆ ನೋಡ್ಬೋದು ನೀವು, ಕೋಟೆಯ ಮೇಲೆ ಒಂದು ಸಣ್ಣ ಗಾತ್ರದ ಕಿಂಡಿ ತರ ಕಾಣಿಸ್ತಿದೆ. ಸೊ ಅಲ್ಲಿ ಆಗಿನ ಕಾಲದಲ್ಲಿ ಸೈನಿಕರು ಏನ್ ಮಾಡ್ತಾ ಇದ್ರು ಅಂದ್ರೆ, ಆ ಕಲ್ಲಿನ ಹಿಂಭಾಗದಲ್ಲಿ ಕುಳಿತು ತಮ್ಮಲ್ಲಿದ್ದಂತಹ ಬಂದೂಕ್ ಆಗಿರ್ಬೋದು, ಇಲ್ಲಾಂದ್ರೆ ಬಿಲ್ಲು ಬಾಣ ಆಗಿರ್ಬೋದು, ಆ ಕಿಂಡಿ ಮೂಲಕ ಸೊ ಶತ್ರುಗಳಿಗೆ ದಾಳಿ ಮಾಡಕ್ಕೆ ಬಳಸ್ತಾ ಇದ್ರು. ಸೊ ಕೋಟೆಯ ಹಿಂಬದಿಯಲ್ಲಿ ಸೈನಿಕರು ಇದ್ದು, ಆ ಕಿಂಡಿ ಮೂಲಕ ಮಾತ್ರ ಅವರು ಬಂದೂಕ್ ಆಗಿರ್ಬೋದು, ಇಲ್ಲ ಬಿಲ್ಲು ಬಾಣ ಆಗಿರ್ಬೋದು, ಅದನ್ನ ಬಳಸ್ತಾ ಇದ್ರು. ಮತ್ತೆ ಇಲ್ಲಿ ಸ್ವಲ್ಪ ಬಲಭಾಗಕ್ಕೆ ಬಂದರೆ ನಿಮ್ಗೆಲ್ಲಾರು ಗೊತ್ತಿರ್ಬೋದು, ಕೋತಿರಾಜು ಅಣ್ಣ. ಸೊ ಅವ್ರು ಇವಾಗ ತಾನೇ ಹೇಳಿದ್ರು, ಸರ್ ಅಂತ ಹೇಳ್ಬೇಡಿ, ಕನ್ನಡ ಮಾತಾಡಿ, ಅಣ್ಣ ಅಂತ ಕರೀರಿ ಅಂತ. ರಾಜು ಅಣ್ಣ ಅವರು ಹತ್ತದಂತಹ ಗೋಡೆ. ಸೊ ಆ ಗೋಡೆ ಮೇಲ್ಗಡೆ ನೀವೇನ್ ನೋಡ್ತಾ ಇದ್ದೀರಾ, ಅದು ಬಂದು ಪಿರಂಗಿಗಳನ್ನ ಇಡ್ತಾ ಇದ್ರು. ಸೊ ಪಿರಂಗಿಗಳನ್ನ ಇಡುವಂತಹ ಜಾಗ. ಶತ್ರುಗಳು ಏನಾದ್ರು ಬಂದಾಗ ದಾಳಿ ಮಾಡಕ್ಕೆ ಪಿರಂಗಿಗಳನ್ನ ಅಲ್ಲಿ ಅಳವಡಿಸಿದ್ರು. ಸೊ ವೈಟ್ ಡಾಟ್ ನೋಡ್ಬೋದು, ಅವರು ಗೋಡೆ ಹತ್ತುವಂತ ಟೈಮಲ್ಲಿ ಪೌಡರ್, ಸೊ ಬಳಸಿದಂತ ಪೌಡರ್, ಚಾಟ್ ಪೌಡರ್. ಸೊ ಕೋತಿರಾಜು ಅಣ್ಣವ್ರದ್ದು ಕೆಲವೊಂದು ವಿಡಿಯೋಗಳನ್ನ ನೋಡಿದ್ರೆ ಎಷ್ಟು ಸುಲಭವಾಗಿ ಹತ್ತುತ್ತಾರೆ ಅಂತ. ಸೊ ಚಿತ್ರದುರ್ಗ ಕೋಟೆಯಲ್ಲಿ ಅವರು ಹತ್ತಿದಂತಹ ಗೋಡೆಯಲ್ಲಿ ಇದು ಒಂದು. ಅದ್ರ ಮೇಲ್ಗಡೆ ಇರುವಂತದ್ದು ಪಿರಂಗಿಗಳು ಇಡುವಂತಹ ಜಾಗ. ಬನ್ನಿ ಗೈಸ್, ಇವಾಗ ಚಿತ್ರದುರ್ಗ ಕೋಟೆ ಒಳಗಡೆ ಬಂದ್ವಿ. ಕೋಟೆನೂ ಕೂಡ ನೋಡ್ತಿದೀವಿ. ಬಟ್ ಇವಾಗ ಚಿತ್ರದುರ್ಗ ಅಂತ ಏನಕ್ಕೆ ಹೆಸರು ಬಂತು, ಚಿತ್ರದುರ್ಗ ಕೋಟೆ ಅಂತ ಏನಕ್ಕೆ ಹೆಸರು ಬಂತು ಅಂತ ಹೇಳಿದ್ರೆ, ಸೊ ನೀವು ಚಿತ್ರದುರ್ಗ ಕೋಟೆಗೆ ಬಂದ್ರೆ ನಿಮ್ಗೆ ಕೆಲವೊಂದು ಬಂಡೆಗಳನ್ನ ನೋಡಿದಾಗ ಅವು ಕೆಲವೊಂದು ಪ್ರಾಣಿ ಆಕಾರದಲ್ಲಿ ಕಾಣಿಸುತ್ತೆ. ಎಕ್ಸಾಂಪಲ್, ಉದಾಹರಣೆಗೆ ನೀವು ನನ್ನ ಎಡಬದಿಯಲ್ಲಿರುವಂತಹ ಬಂಡೆಯನ್ನ ನೋಡಿದ್ರೆ ಅದು ಮೊಸಳೆಯ ಆಕಾರದಲ್ಲಿ ಕಾಣಿಸುತ್ತೆ. ಸೊ ನಿಮ್ಗೆ ಕ್ಯಾಮ್ರಾದಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಒಂದ್ಸಲ ಬಂದು ವೀಕ್ಷಣೆ ಮಾಡಿ. ಸೊ ನಿಮ್ಗೆ ಅವಾಗ ಅನುಭವ ಆಗುತ್ತೆ. ಸೊ ಇದು ಬಂದು ಮೊಸಳೆಯ ಆಕಾರದಲ್ಲಿದೆ ಈ ಬಂಡೆ. ಮತ್ತೆ ನನ್ನ ಬಲಭಾಗಕ್ಕೆ ಬಂದರೆ, ನಾವು ಅವಾಗ್ಲೇ ಗಣಪತಿ ದೇವಾಲಯ ಏನ್ ನೋಡಿದ್ರಿ, ಅದ್ರ ಹಿಂಬದಿಯಲ್ಲಿ ಇದು ಒಂದು ಆನೆಯ ರೀತಿ ಕಾಣಿಸುತ್ತೆ. ಸೊ ಆನೆ ಎಲ್ಲ ಹೇಗಿರುತ್ತೆ ಅದೇ ರೀತಿ ಈ ಬಂಡೆಯ ಆಕಾರ ಇದೆ. ಅದೇ ರೀತಿ ಆನೆಯ ಬಂಡೆಯ ಆಕಾರ ಇರುವ ಹಿಂಬದಿಯಲ್ಲಿ ನೋಡಿದ್ರೆ ನಿಮ್ಗೆ ರ್ಯಾಬಿಟ್, ಮೊಲದ ಆಕಾರ ಕಾಣಿಸುತ್ತೆ. ಮೊಲದ ಆಕಾರದ ಮೇಲೆ ನೀವು ಸ್ವಲ್ಪ ನೋಡಿದ್ರೆ ಅಲ್ಲಿ ಕೋಟೆ ರೀತಿ ಹೆಂಗ್ ಕಾಣಿಸ್ತಿದೆ, ಅದು ದೂರದಿಂದ ನಿಮ್ಗೆ ಒಂದು ಹಡಗು ರೀತಿ ಕಾಣಿಸುತ್ತೆ. ಹಾಗೆ ಸ್ವಲ್ಪ ಮುಂದೆ ನೋಡಿದ್ರೆ ಎರಡು ಬಂಡೆಗಳ ಮಧ್ಯೆ ಒಂದು ಕಪ್ಪೆಯ ರೀತಿ ಬಂಡೆ ಕಾಣಿಸುತ್ತೆ. ಸೊ ಇದೆಲ್ಲ ನೈಸರ್ಗಿಕವಾಗಿ, ನ್ಯಾಚುರಲ್ ಆಗಿ ಸೊ ಆಗಿರುವಂತದ್ದು. ಈ ತರ ಚಿತ್ರಗಳು ಬಂಡೆಯಲ್ಲಿ ನೈಸರ್ಗಿಕವಾಗಿ ಮೂಡಿರೋದ್ರಿಂದ ಚಿತ್ರದುರ್ಗ ಕೋಟೆ, ಇದು ಕೋಟೆ ಆಗಿದೆ. ಮತ್ತೆ ಚಿತ್ರಗಳು ಬಂಡೆಗಳ ಮೇಲೆ ನೈಸರ್ಗಿಕವಾಗಿ ಮೂಡಿರೋದ್ರಿಂದ ಚಿತ್ರದುರ್ಗ ಕೋಟೆ ಅಂತ ಹೆಸರು ಬಂತು ಅಂತ ಹೇಳ್ಬೋದು. ಸೊ ನಿಮ್ಗೆ ಕ್ಯಾಮ್ರಾದಿಂದ ಡೈರೆಕ್ಟ್ ಆಗಿ ಬಂದು ಒಂದ್ಸಲ ನೋಡಿದ್ರೆ ನಿಮ್ಗೆ ಅನುಭವ ಚೆನ್ನಾಗಾಗುತ್ತೆ. ಯಾರೆಲ್ಲ ನೋಡಿಲ್ಲ ಬಂದು ಒಂದ್ಸಲ ನೋಡಿ. ಸೊ ನಮ್ಮ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳಿ, ಉಳಿಸಿ ಕಾಪಾಡಿ ಅಂತ ಕೇಳ್ಕೊತೀನಿ. ಬನ್ನಿ. ಗೈಸ್, ಇದು ಕೋಟೆಯ ಕೊನೆಯ ಬಾಗಿಲು. 7 ಸುತ್ತಿನ ಕೋಟೆ ಏನಿದೆ, ಆ ಕೋಟೆಯ 7ನೇ ಬಾಗಿಲು ಏಕನಾಥೇಶ್ವರಿ ಬಾಗಿಲು, ಏಕನಾಥೇಶ್ವರಿ ದೇವಿ ಬಾಗಿಲು ಅಂತ ಹೇಳ್ಬೋದು. ಸೊ ನಿಮ್ಗೆ ಆಪೋಸಿಟ್ ದೇವಸ್ಥಾನ ಕೂಡ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಇದು ಕೋಟೆಯ ಕೊನೆಯ ಬಾಗಿಲು. ಸೊ ಇಲ್ಲೂ ಕೂಡ ನಿಮ್ಗೆ ನೇರವಾಗಿ ಬರ್ಲಿಕ್ಕೆ ದಾರಿ ಇಲ್ಲ.
ತೋರಿಸಿ ಆ ಕಡೆ ಅಡ್ಡಲಾಗಿ ಗೋಡೆ ಇರುವಂತದ್ದು. ಸೊ ನೀವು ಕೋಟೆ ಒಳಗಡೆ ಬರ್ಬೇಕಾದ್ರೆ ಎಲ್ಲ ಬಾಗಿಲಾಗಿರ್ಬೋದು ಎಲ್ಲ ಬಾಗಿಲುಗಳ ಆಪೋಸಿಟ್ ಈ ತರ ಅಡ್ಡ ಗೋಡೆ ಇದ್ದೇ ಇರುತ್ತೆ. ಸೊ ಏನಕ್ಕೆ ಅಂತ ರೀಸನ್ ನಾನು ಹೇಳಿದೀನಿ, ಶತ್ರುಗಳ ದಾಳಿಯಿಂದ ತಪ್ಪಿಸಿಕೊಳ್ಳಲು ಸುಲಭ ಉಪಾಯ. ಇದು ಕೊನೆಯ ಬಾಗಿಲು. ಬನ್ನಿ ಏಕನಾಥೇಶ್ವರಿ ದೇವಾಲಯವನ್ನ ನೋಡೋಣ. ಏಕನಾಥೇಶ್ವರಿ ದೇವಿ ಈ ಚಿತ್ರದುರ್ಗ ಕೋಟೆಯ ರಾಜ ಮನೆತನ ಏನಿತ್ತು ಅದರ ಕುಲ ದೇವತೆ, ಮೂಲ ದೇವರು. ಸೊ ಅದನ್ನು ಕೂಡ ನೋಡೋಣ. ಹಾಗೆ ಇಲ್ಲಿ ಕುಡಿಯುವ ನೀರು, ಗೈಸ್ ಅಲ್ಲಿ ಮೇಲ್ಗಡೆ ಬಂಡೆ ಮೇಲ್ಗಡೆ ಒಂದು ದೇವಸ್ಥಾನ ರೀತಿ ಕಾಣಿಸ್ತಿದೆ, ಅದು ಬಂದು ಹಿಡಂಬೇಶ್ವರನ ದೇವಾಲಯ. ಸೊ ಹಿಡಂಬೇಶ್ವರ ಮತ್ತೆ ಹಿಡಂಬ ಇಬ್ರು ಅಣ್ಣ ತಂಗಿರಾಗಿರ್ತಾರೆ. ಒಂದು ಸಣ್ಣ ಕತೆ ಇದೆ, ಅದನ್ನ ಹೇಳ್ತೀನಿ. ಪಾಂಡವರು ವನವಾಸಕ್ಕೆ ಬಂದಂತ ಟೈಮಲ್ಲಿ ಭೀಮನಿಗೆ ಮತ್ತೆ ಹಿಡಂಬಿಗೆ ಇಬ್ರಿಗೂ ಕೂಡ ಒಂದು ಪ್ರೇಮ ಆಗತ್ತೆ. ಸೊ ಆ ಟೈಮಲ್ಲಿ ಭೀಮ ಹಿಡಂಬೇಶ್ವರನ ಸಂಹಾರ ಮಾಡಿ ಹಿಡಂಬಿಯನ್ನ ಮದ್ವೆ ಆಗ್ತಾರೆ. ಸೊ ಮದ್ವೆ ಆದಾಗ ಹುಟ್ಟುವಂತ ಮಗುನೇ ಘಟೋತ್ಕಚ. ಸೊ ನೀವೆಲ್ಲರೂ ಕಥೆಯಲ್ಲಿ ಕೇಳಿರ್ತೀರಾ. ಸೊ ಇದು ಒಂದು ಸಣ್ಣ ಕತೆ. ಇಲ್ಲಿ ಬಂದು ವನವಾಸದಲ್ಲಿ ಪಾಂಡವರು ಕೂಡ ಕೆಲವು ದಿನ ಇದ್ರು ಅಂತ ಕುರುಹುಗಳಿದೆ. ಮೇಲೆ ಹೋಗಿ ನೋಡೋಣ ಬನ್ನಿ. ಮುಂದೆ ಒನಕೆ ಓಬವ್ವನ ಕಿಂಡಿ ತಿಳ್ಕೊಳ್ಳೋಣ. ಗೈಸ್, ನನ್ನ ಮುಂದೆಗಡೆ ಏನ್ ನೋಡ್ತಾ ಇದ್ದೀರಾ ದೇವಾಲಯ, ಅದು ಏಕನಾಥೇಶ್ವರಿ ದೇವಾಲಯ, ಇಲ್ಲ ಅರ್ಧನಾರೇಶ್ವರಿ ದೇವಾಲಯ. ಚಿತ್ರದುರ್ಗ ಕೋಟೆಯ ರಾಜರ ಮೂಲ ದೇವರು, ಇಲ್ಲ ಮನೆ ದೇವರು ಅಂತ ಹೇಳ್ಬೋದು. ಮತ್ತೆ ಚಿತ್ರದುರ್ಗ ಕೋಟೆಯ ಗ್ರಾಮ ದೇವತೆ ಕೂಡ ಆಗಿರ್ತಾರೆ. ಅದ್ರ ಮುಂದೆ ಇರುವಂತದ್ದು ದೀಪಸ್ತಂಭ. ಇದು 40 ಅಡಿ ಇರುತ್ತೆ. ಸೊ ಮೇಲ್ಗಡೆ ಸ್ವಲ್ಪ ಬಿಸಿಲು ಗಾಳಿ ಸಿಡ್ಲಿಂದ ಬ್ರೇಕ್ ಆಗಿದೆ. ಅದರ ಮುಂದೆ ನೋಡುವಂತದ್ದು ಉಯ್ಯಾಲೆ ಸ್ತಂಭ. ಸೊ ಹಬ್ಬ ಹರಿದಿನದಲ್ಲಿ ದೇವರಿಗೆ ಉಯ್ಯಾಲೆಯನ್ನ ಮಾಡಿಸುವಂತ ಸಂಪ್ರದಾಯ ಅವಾಗ ಇತ್ತು. ಅದ್ರ ಜೊತೆ ಪಕ್ಕನೆ ನೋಡಿದ್ರೆ ಬಲಭಾಗದಲ್ಲಿ ನಮಗೆ ಆಹಾರ ಸಂಗ್ರಹಾಲಯ ಕಾಣಿಸುತ್ತೆ. ಸೊ ಸ್ಟೋರೇಜ್, ಫುಡ್ ಸ್ಟೋರೇಜ್ ಇವಾಗೆಲ್ಲ ನಾವು ಮಾಡ್ಕೋತೀವಲ್ಲ. ಸೊ ಆ ತರ ಆಗಿನ ಕಾಲದಲ್ಲಿ ಈ ತರ ಒಂದು ಸಣ್ಣ ಸಣ್ಣ ಗುಹೆ ಕೊಠಡಿಗಳನ್ನ ಮಾಡ್ಕೊಂಡು ಅವರ ವರ್ಷಕ್ಕೆ ಸಿರಿಧಾನ್ಯಗಳು, ಭತ್ತ, ರಾಗಿ, ಜೋಳ, ಮೆಕ್ಕೆ, ಸಿರಿಧಾನ್ಯಗಳು, ನವಣೆ ಈ ತರ ಇದೆಯಲ್ಲ. ಸೊ ಆ ತರ ಎಲ್ಲ ಅವರಿಗೆ ಆಹಾರಕ್ಕೆ ಬೇಕಾಗಿರುವಂತಹ ಧಾನ್ಯಗಳನ್ನ ಸಂಗ್ರಹ ಮಾಡಿ ಇಟ್ಕೊತಿದ್ದಂತಹ ಜಾಗ. ಸೊ ಅದಕ್ಕೆ ಆಹಾರ ಸಂಗ್ರಹಾಲಯ ಅಂತ ಹೇಳ್ತಾರೆ. ಹಾಗೆ ಆಹಾರ ಸಂಗ್ರಹಾಲಯ ಆಪೋಸಿಟ್ ನೋಡಿದ್ರೆ ನಾವು ಇವಾಗಲೇ ನೋಡಿದಂತಹ ಅರ್ಧನಾರೇಶ್ವರಿ ಏಕನಾಥೇಶ್ವರಿ ಅಂದ್ರೆ ಅರ್ಧ ಶಿವ ಅರ್ಧ ಪಾರ್ವತಿಯಾಗಿ ನೆಲೆಸಿರುವಂತಹ ದೇವಿ. ಸೊ ಈ ದೇವಿಗೆ ಪೂಜೆಯನ್ನ ಸಲ್ಲಿಸುವಂತಹ ಪೂಜಾರಿ ಯಾರಿರ್ತಾರೆ, ಸೊ ಅವರು ವಾಸ ಇದ್ದಂತಹ ಮನೆ. ಸದ್ಯಗೆ ಇವಾಗ ಯಾವುದೇ ಪೂಜಾರಿ ವಾಸ ಆಗಿಲ್ಲ ಕೋಟೆಲಿ. ಕ್ಯಾಂಟೀನ್ ಆಗಿ ಪ್ರವಾಸಿಗರು ಯಾರು ಬರ್ತಾರೆ ಅವ್ರಿಗೆ ಸ್ವಲ್ಪ ವಿಶ್ರಾಂತಿ ತಗೊಳಕ್ಕೆ, ತಂಪು ಪಾನೀಯ, ಕೂಲ್ ಡ್ರಿಂಕ್ಸ್ ತಗೊಳಕ್ಕೆ ಒಂದು ಕ್ಯಾಂಟೀನ್ ರೀತಿ ಮಾಡಿದ್ದಾರೆ. ಎಲ್ಲರಲ್ಲೂ ಕೇಳೋದ್ ವಿನಂತಿ ಇಷ್ಟೇ. ಸೊ ಕೋಟೆಯಲ್ಲಿ ಎಲ್ಲಾ ಕಡೆನೂ ಡಸ್ಟ್ಬಿನ್ ಗಳನ್ನ ಅಳವಡಿಸಿದ್ದಾರೆ. ಸೊ ಈ ತರ ಯಾರೇ ಯಾವುದೇ ರೀತಿ ತಿಂಡಿ ತಗೊಳ್ಳಿ, ಇಲ್ಲ ನೀವೇ ತಗೊಂಡ್ ಬಂದ್ರು ಕೂಡ ದಯಮಾಡಿ ಕೋಟೆಯಲ್ಲಿ ಹಾಕ್ಬೇಡಿ, ಕೋಟೆನ ಗಲೀಜ್ ಮಾಡ್ಬೇಡಿ. ಕಸದ ಪುಟ್ಟಿ ಎಲ್ಲಿರತ್ತೆ, ಡಸ್ಟ್ಬಿನ್ ಎಲ್ಲಿರತ್ತೆ, ನೀವು ತಿಂದಂತ ತಿನಿಸಾಗಿರ್ಬೋದು, ಇಲ್ಲ ಕೂಲ್ ಡ್ರಿಂಕ್ಸ್ ಆಗಿರ್ಬೋದು, ಬಾಟಲ್ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಎಲ್ಲಾನು ಕೂಡ ಸೊ ಡಸ್ಟ್ಬಿನ್ಗೆ ಹಾಕೋ ಕೆಲಸನ ಮಾಡಿ ದಯವಿಟ್ಟು. ಸೊ ಎಷ್ಟಾಗುತ್ತೆ ಅಷ್ಟು ನಾವು ಕೂಡ ನಮ್ಮ ಕೊಡುಗೆ ಇದೆಲ್ಲ ಅಂತ ಹೇಳ್ಬೋದು. ಸೊ ಅದನ್ನ ಕಾಪಾಡ್ತಾ ಹೋಗ್ಬೇಕು. ಸೊ ಇದು ಬಂದು ಪೂಜಾರಿಯವರ ಮನೆ. ಇಲ್ಲಿ ಏನ್ ನೋಡ್ತಿದ್ದೀರಾ, ಇದು ಬಂದು ಹೋಳಿ ಹೊಂಡ ಅಂತ. ಸೊ ಆಗಿನ ಕಾಲದಲ್ಲಿ ಯುದ್ಧನ ಗೆದ್ದಂತ ಟೈಮಲ್ಲಿ, ಇಲ್ಲ ಯುಗಾದಿ ಹಬ್ಬಗಳ ಟೈಮಲ್ಲಿ ಈ ಹೊಂಡಕ್ಕೆ ನೀರನ್ನ ತುಂಬಿ ಹರ್ಬಲ್ ಆಗಿರುತ್ತೆ ಅರ್ಶಿನ, ಕುಂಕುಮ, ಸುಣ್ಣ, ಹಾಲವೇರನ್ನ ಬೆರೆಸಿ ಹೋಕಲಿ ಆಟವನ್ನ ಆಡ್ತಾ ಇದ್ರು. ಸೊ ಅದಕ್ಕೆ ಮಾಡ್ಕೊಂಡಿರುವಂತ ಜಾಗ ಹೋಳಿ ಹೋಕಲಿ ಹೊಂಡ. ಸೊ ಇವಾಗ ಸ್ವಲ್ಪ ಮಳೆ ನೀರೆಲ್ಲ ತುಂಬಿಕೊಂಡಿದೆ. ಬಟ್ ಆದ್ರೆ ಡಿಸೈನ್ ನೋಡಿ, ಯಾವ ಇಂಜಿನಿಯರ್ಸು ಇವಾಗ ಮಾಡಕ್ಕೆ ಕಷ್ಟ ಬೇಕೇನೋ, ತಿಂಗ್ಳಾರ್ಗಟ್ಲೆ ಬೇಕಾಗುತ್ತೆ ಪ್ಲಾನ್ಸ್ ಎಲ್ಲ ಮಾಡಕ್ಕೆ. ಬಟ್ ಅವಾಗಿನವರು ಎಷ್ಟು ಚೆನ್ನಾಗಿ ಒಂದು ಯೋಜನೆಯನ್ನ ಮಾಡ್ಕೊಂಡು ಮಾಡಿದ್ದಾರೆ ಅಂತ. ಇಲ್ಲಿ ಆಚೆ ಹೋಗಕ್ಕೂ ಜಾಗ ಇದೆಯಲ್ಲ, ನೀರು ಇಲ್ಲ. ಗೈಸ್, ಇಲ್ಲಿ ಬಂಡೆ ಮೇಲ್ಗಡೆ ನೋಡ್ಬೋದು ನೀವು. ಸೊ ಅದಕ್ಕೆ ತುಪ್ಪದ ಕೊಳ ಅಂತ ಹೇಳ್ತಾರೆ ಅಲ್ಲ, ತುಪ್ಪದ ಕೊಳ ಅಂತ
ಹೆಸರಿರೋದು ರಾಮಯ್ಯ ಮಾಸ್ಟರ್ ಅಲ್ಲ, ರಾಮಯ್ಯ ಮಾಸ್ಟರ್ ಮತ್ತೆ ರಾಮಾಚಾರಿ ಮೂವಿಗಳನ್ನ ಶೂಟ್ ಆಗಿರೋದು ಅಲ್ಲೇನೆ. ಸೊ ಅಲ್ಲಿ ತುಪ್ಪದ ಕೊಳ ಅಂತ ಯಾಕೆ ಕರೀತಾರಪ್ಪ ಅಂದ್ರೆ ಅವಾಗ ಬಂದೂಕುಗಳಿಗೆ ರಸ್ಟ್ ಹಿಡಿಬಾರ್ದು ಅಂತ ಹೇಳ್ಬಿಟ್ಟು ತುಪ್ಪನ ಏನ್ ಹೇಳ್ತಾರೆ, ತುಪ್ಪನ ಹಚ್ಚುವಂಥದ್ದು, ನೇಪಣಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಸೊ ಅಲ್ಲಿ ಯಥೇಚ್ಛವಾಗಿ ತುಪ್ಪ ಸಂಗ್ರಹ ಮಾಡ್ತಿರೋದ್ರಿಂದ ತುಪ್ಪದ ಕೊಳ ಅಂತ ಹೆಸರು ಬಂತು. ಮತ್ತೆ ಅಲ್ಲಿ ನೋಡ್ಬೋದು ಯಾರೋ ಒಬ್ರು ಮೇಲೆ ಕೋಟೆ ಮೇಲೆ ಹತ್ತುತ್ತಾ ಇದ್ದಾರೆ. ಸೊ ಅಲ್ಲಿ ಹೆಜ್ಜೆ ಗುರ್ತಿದೆ. ಸೊ ಆ ಹೆಜ್ಜೆ ಗುರ್ತು ಕುದುರೆಯ ಹೆಜ್ಜೆ ಗುರ್ತಿನ ರೀತಿ ಕಾಣೋದ್ರಿಂದ ಅದಕ್ಕೆ ಕುದುರೆ ಹೆಜ್ಜೆ ಗುರ್ತಿನ ಬೆಟ್ಟ ಅಂತ ಹೇಳ್ತಾರೆ, ಗುಡ್ಡ ಸಮಥಿಂಗ್ ಹೇಳ್ತಾರೆ. ಬಟ್ ಅಲ್ಲಿ ಕುದುರೆ ಹೋಗ್ಲಿಕ್ಕೆ ಆಗಲ್ಲ, ಬಟ್ ಅದು ಸೈನಿಕರು ಮೇಲೆ ಹೋಗ್ಲಿಕ್ಕೆ ಮಾಡ್ಕೊಂಡಿರುವಂತಹ ವ್ಯವಸ್ಥೆ ಅದು. ಸೊ ಅದನ್ನು ಕೂಡ ನೋಡ್ಬೋದು, ನಿಮ್ಗೆ ಕಾಣಿಸ್ತಾರೆ ಯಾರೋ ಹುಡುಗ ಹತ್ತುತ್ತಿದ್ದಾರೆ ಕೋಟೆ ಮೇಲ್ಗಡೆ. ಬಟ್ ದಯಮಾಡಿ ಎಲ್ಲರೂ ಬಂದಾಗ ಗುಡ್ಡವನ್ನ ಹತ್ತುವಾಗ ಇಲ್ಲ ಕೋಟೆ ಒಳಗಡೆ ಹೋಗ್ಬೇಕಾದ್ರೆ ಸುರಕ್ಷಿತವಾಗಿ ಹೋಗಿ. ಈ ಟೈಮಲ್ಲಿ ಮಳೆ ಟೈಮಲ್ಲೆಲ್ಲ ಬಂದಾಗ ಬಂಡೆ ಮೇಲೆ ನೀರ್ ನಿಂತಿರುತ್ತೆ, ಪಾಚಿ ಕಟ್ಟಿರುತ್ತೆ, ಜಾರುವಂತಹ ಸಂಭವ ಇರುತ್ತೆ. ಎಸ್ಪೆಷಲಿ ಸ್ಕೂಲ್ ಹುಡುಗರು, ಕಾಲೇಜ್ ಹುಡುಗರು ಬಂದಾಗ ದಯಮಾಡಿ ಹುಷಾರಾಗಿ ಹೋಗಿ, ನಿಮ್ ಜೊತೆ ಯಾರಾದ್ರೂ ಕರ್ಕೊಂಡು ಹೋಗಿ, ಒಬ್ಬೊಬ್ಬರೇ